15 ರೂಪಾಯಿಂದ ಮೆನು ಶುರು ಆಗುತ್ತೆ, 40 ರೂಪಾಯಿಗೆಲ್ಲ ಮುಗ್ದೇ ಹೋಗುತ್ತೆ. ಅಂಥ ಒಂದು ಕಡಿಮೆ ರೇಟಲ್ಲಿ ಒಂದು ಬೆಸ್ಟ್ ತಿಂಡಿ ಕೊಡ್ತಿರೋ ಜಾಗಕ್ಕೆ ನಾನು ಇವತ್ತು ಬಂದಿದ್ದೀನಿ. ಎಲ್ಲ ಹೆಂಗಿದ್ರಿ ದಾನಿಕ್ಲೆ ನಮಸ್ಕಾರ. ಇವತ್ತು ನಾನು ಬಂದಿರುವಂಥದ್ದು ಕತ್ರಿಗುಪ್ಪೆ ಬನಶಂಕರಿ ಸೆಕೆಂಡ್ ಸ್ಟೇಜು. ಇಲ್ಲೊಂದು ಹೋಟೆಲ್ ತುಂಬ ಜನ ಗೊತ್ತಿಲ್ಲದೆ ಇರೋರು ತುಂಬ ರೇರ್ ಕೇಸ್ ಇದು. ಇಲ್ಲಿನ ಮಸಾಲೆ ದೋಸೆ, ಆಮೇಲೆ ಇಡ್ಲಿ ಚಟ್ನಿ ಅದ್ಭುತ ಟೇಸ್ಟು. ಒಂದು 2 ಇಡ್ಲಿಗೆ ನೀರು ಚಟ್ನಿ ಹಾಕ್ಬಿಟ್ಟು ಕೊಡ್ತಾರೆ. ಆಮೇಲೆ ಆ ದೋಸೆ ಅಂತೂ ಕೇಳೋದೇ ಬೇಡ. ಕಮ್ಮಿ ರೇಟಲ್ಲಿ ಇಷ್ಟು ಒಳ್ಳೆ ತಿಂಡಿ ಕೊಡ್ತಿದ್ದಾರೆ ಅಂದಾಗ ಆಬ್ವಿಯಸ್ಲಿ ಗೊತ್ತಾಗೇ ಇರುತ್ತೆ. ನಾನು ಬಂದಿರೋವಂಥದ್ದು ತಾಜಾ ತಿಂಡಿ ಅಂತ. ಸಿಕ್ಕಾಪಟ್ಟೆ ಕ್ರೌಡ್ ಇರೋವಂಥ ಒಂದು ಪ್ಲೇಸ್ ಇದು. ವೀಕ್ ಡೇಸಲ್ಲಿ, ವೀಕೆಂಡಲ್ಲಂತೂ ಕೇಳೋದೇ ಬೇಡ. ಬನ್ನಿ, ಇಷ್ಟೊಂದು ಕಮ್ಮಿ ರೇಟಿಗೆ ಕೊಡ್ತಾ ಇದ್ದಾರೆ. ಅದ್ಭುತ ರುಚಿ ಕೂಡ ಇದೆ. ಹೇಗಿದೆ, ಏನೇನು ತಿಂಡಿ ಇದೆ, ಆಮೇಲೆ ಆ ರುಚಿ ಅಷ್ಟು ಕಮ್ಮಿ ರೇಟಲ್ಲಿ ಕೊಡ್ತಿದ್ದಾರೆ ಅಂದರೆ ಆ ರುಚಿ ಹೆಂಗಿದೆ, ಬನ್ನಿ ಇವತ್ತು ಸೀದಾ ನಿಮ್ಮನ್ನು ನಾನು ತಾಜಾ ತಿಂಡಿ ಕರ್ಕೊಂಡು ಹೋಗ್ತೀನಿ. ಶಂಕರ ಅಂತ, ನಾನು ಇಲ್ಲಿ ಸಂಸ್ಥೆ ಸೇರಿ 20 ವರ್ಷ ಆಯಿತು. ಇಲ್ಲಿ ರಾಘವೇಂದ್ರ ಅಂತ ಹೋಟೆಲ್ ಹೋಗ್ತಾರೆ ಕತ್ರಿಗುಪ್ಪೆಯಲ್ಲಿ. ನಮ್ಮದು ಇನ್ನೊಂದು ಹೋಟ್ಲಿದೆ ಜಯನಗರದಲ್ಲಿ. ನಿಮಗೆ ಕಸ್ಟಮರ್ ಒಳ್ಳೆ ಸಿಸ್ಟಮ್ ಇದೆ, ಕಸ್ಟಮರ್ ಒಳ್ಳೆ ಫೀಡ್ಬ್ಯಾಕ್ ಚೆನ್ನಾಗಿದೆ. ಮತ್ತು ನಮ್ಮದು ರೇಟು ಭಾರಿ ಕಮ್ಮಿ, ಕಸ್ಟಮರ್ ಭಾರಿ ಖುಷಿ ಪಡ್ತಾ ಇದ್ದಾರೆ ನಮ್ಮ ರೇಟ್ ನೋಡಿ. ಓಪನ್ ಆಗಿ 14 ವರ್ಷ ಆಯಿತು, ಇದು ಓಪನ್ ಆಗಿ 10 ವರ್ಷ ಆಯಿತು. ಆಮೇಲೆ 2 ಕಡೆಯಿಂದ ನಮ್ಗೆ ಒಳ್ಳೆ ಜನರದ್ದು ಒಳ್ಳೆ ಅಭಿಪ್ರಾಯ ಚೆನ್ನಾಗಿದೆ. ನಮ್ಮ ಐಟಮು ರೇಟೆಲ್ಲ ಜನರಿಗೆ ಖುಷಿಯಾಗಿತ್ತು ನೋಡಿ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಜಾಸ್ತಿ ನಾವು ಅಂದರೆ ಹೆವಿ ಐಟಮ್ ಏನು ನಾವು ಮಾಡಲ್ಲ. ಮಸಾಲೆ ದೋಸೆ, ಪ್ಲೈನ್ ದೋಸೆ, ಇಡ್ಲಿ ವಡೆ, ಖಾರ ಬಾತ್, ಕೇಸರಿ ಬಾತ್, ಬಾದಾಮಿ ಹಾಲು, ಕಾಫಿ, ಟೀ. ಒಂದು ಏನಂತ ಹೇಳಿದ್ರೆ ಇವರನ್ನು ಅಪ್ರಿಷಿಯೇಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇವರು ಇಟ್ಟಿರೋ ರೇಟ್ಸು ಈಗ ವಾರ್ ಡಿಕ್ಲೇರ್ ಆಗಿ LPG ಬೆಲೆ ಜಾಸ್ತಿ ಆಯಿತು, ಎಲ್ಲ ಬೆಲೆ ಜಾಸ್ತಿ ಆದ್ರೂ ಈ ಹೋಟ್ಲಿನವ್ರು ಮಾತ್ರ ಅದೇ ಬೆಲೆ ಇಟ್ಟಿದ್ದಾರೆ, ಅದೇ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಅಷ್ಟೇ ಮ್ಯಾನೇಜ್ ಮಾಡೋದಕ್ಕೆ ತಾಜಾ ತಿಂಡಿ ಅಂದರೆ ಹೆಸರಿಗೆ ತಕ್ಕ ಹಾಗೆ ತಾಜವಾಗಿ ಡೈಲಿ ಬರ್ತಾಯಿದ್ದೀವಿ. ನಿಯರ್ಲಿ 4 ಇಯರ್ಸಿಂದ ಇಲ್ಲಿ ಮಾರ್ನಿಂಗ್ ಬರ್ತೀವಿ. ನಮಗೊಂದು ದೊಡ್ಡ ತಾಣ ಆಗಿಬಿಟ್ಟಿದೆ ಇಲ್ಲಿ. ಕಾಫಿ ತಿಂಡಿ ರುಚಿಯಾಗಿ ಶುಚಿಯಾಗಿರುತ್ತೆ. ಮತ್ತು ಇಲ್ಲಿ ಭಾಳ ರೀಸ್ನಬಲ್ ರೇಟ್ ಆಗಿರುತ್ತೆ. ಎಲ್ಲ ಕಡೆ ಜಾಸ್ತಿ ಮಾಡಿದ್ರು ಇಲ್ಲಿ ರೀಸ್ನಬಲ್ ಆಗಿ ಇಟ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನಾವು ಒಂದು ಸರ್ತಿ ಈ ಓನರ್ನ ಕರೆದು ಸನ್ಮಾನ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆದರೆ ಅವರು ಇಲ್ಲಿ ಬರೋಕ್ಕೆ ಟೈಮ್ ಆಗಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ವಾತಾವರಣ ತುಂಬ ಅದ್ಭುತವಾಗಿರುತ್ತೆ. ಅದಕ್ಕೆ ನಾವು ದಿನ ಬೆಳಗ್ಗೆ ಇಲ್ಲಿ ಬಂದು ಕಾಫಿ ಮತ್ತು ಇಡ್ಲಿ ಸವಿಕೊಂಡೇ ಹೋಗ್ತೀವಿ. ಮತ್ತು ಇಲ್ಲಿ ತುಂಬ ಒಳ್ಳೆ ಸ್ನೇಹಿತರಿದ್ದಾರೆ, ನಮಗೆ ಕೂತ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲದರಲ್ಲೂ ತುಂಬ ಚೆನ್ನಾಗಿದೆ. ಒಂದು ತಾಣ ಇದು. ವೀಕೆಂಡಲ್ಲಿ ರಶ್ ಇರುತ್ತೆ ಯಾವಾಗಲೂ. ಮಾಮೂಲಿ ಟೈಮಲ್ಲಿ ಇದೆ. ನಮ್ದು ಏನಿದೆ ಸಾಂಬಾರೆಲ್ಲ ನಾವು ಮಾಡಲ್ಲ, ಬರೀ ಚಟ್ನಿ ಮಾತ್ರ ಮಾಡ್ತೀವಿ. ನಮ್ಮ ಚಟ್ನಿ ಒಂದ್ಸರಿ ಬಂದು ಟೇಸ್ಟ್ ನೋಡಿ. ಎಲ್ಲರೂ ಜನರು ನಮ್ಮ ಚಟ್ನಿ ಬಗ್ಗೆ ಭಾರಿ ಮಾಡ್ತಾಯಿದ್ದಾರೆ. ರೇಟ್ಗಳು ಹೇಳಿ. ರೇಟು ಬಂದುಬಿಟ್ಟು ನಮ್ಮದು ಇಡ್ಲಿ ಒಂದು 15 ರೂಪಾಯಿ, ವಡೆ 15 ರೂಪಾಯಿ, ಕಾಫಿ 15 ರೂಪಾಯಿ, ದೋಸೆ ಬಂದುಬಿಟ್ಟು 35 ರೂಪಾಯಿ, ದೋಸೆ ಪ್ಲೈನ್ ದೋಸೆ ಸೇಮ್ ರೇಟು. ಇವಾಗಿನ ರೇಟಲ್ಲಿ ನಿಮ್ಗೆ ಗೊತ್ತಲ್ಲ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಪ್ರತಿಯೊಂದು ಐಟಮ್ ರೇಟ್ ಜಾಸ್ತಿ ಆಗಿದೆ. ಆದರೂ ನಾವು ಯಾವುದೂ ಜಾಸ್ತಿ ಮಾಡಿಲ್ಲ. ಜನರು ನಮ್ಮ ಬಗ್ಗೆ ಅವಳ ಅಭಿಮಾನ ಇದೆ, ಯಾರು ಬಂದಿದ್ದಾರೆ, ಟೇಸ್ಟ್ ನೋಡ್ತಾ ಇದ್ದಾರೆ. ಬರೋಲ್ಲ, ಒಳ್ಳೆಯ ವಾತಾವರಣ, ಒಳ್ಳೆಯ ಸ್ನೇಹಿತರು, ಹಾಗಾಗಿ ಬಗ್ಗೆ ಒಳ್ಳೆಯ ಅಭಿಪ್ರಾಯನೇ ಇದೆ. ತಿಂಡಿ ಎಲ್ಲ ಹೆಚ್ಚುತ್ತೆ, ಬರೀ ಕಾಫಿ ಅವ್ರು ನಾವು ಅಷ್ಟೇ.
ಎಸ್ ಅಂತೂ ಎಂತೂ ತಾಜಾ ತಿಂಡಿ ಸ್ಪೆಷಲ್ ಏನು ಗೊತ್ತಾ ಇಲ್ಲಿನ ಸ್ಪೆಷಲ್ಲೇ ಇಡ್ಲಿ ಮತ್ತು ವಡ. ಅದು ಇಲ್ಲಿನ ಇಡ್ಲಿ ವಡೆಗೆ ಅವ್ರು ಕೊಡೋದೇನತ್ತ ಒಂದು ಒಳ್ಳೆ ಅದ್ಭುತವಾಗಿರುವಂತಹ ಇಲ್ಲಿ ನೋಡಿ ನೀರು ಚಟ್ನಿ. ಈ ನೀರು ಚಟ್ನಿ ಇಡ್ಲಿ ವಡ ಸೂಪರ್ ಕಾಂಬಿನೇಷನ್ನು. ಹೆವಿ ಕ್ರೌಡ್ ಮಧ್ಯೆ ಹಂಗೂ ಹಿಂಗೂ ಒಂದು ಪ್ಲೇಟ್ ಇಡ್ಲಿ ವಡೆ ಆರ್ಡ್ರ್ ಮಾಡಿದೆ. ಸೊ ನೋಡೋಣ, ನಾನಂತೂ ತುಂಬ ಟೈಮಿಂದ ಅನ್ಕೋತಿದ್ದೆ ಇಲ್ಲಿದ ಇಡ್ಲಿ ವಡೆ ಟೇಸ್ಟ್ ಮಾಡಬೇಕು ಅಂತ. ಸೊ ಇಡ್ಲಿಗೆ ನೀರು ಚಟ್ನಿ ಹಾಕ್ಕೊಂಬಿಟ್ಟು ಕೊಡ್ತಾರೆ. ಅದ್ಭುತವಾದ ರುಚಿ ಮಾತ್ರ. ನಿಮ್ಗೆ ಇಲ್ಲಿ ಖುಷಿ ಏನು ಗೊತ್ತಾ, ಸ್ಮೂತಾದ ಇಡ್ಲಿ ಆಯಿತಾ. ಈ ಸ್ಮೂತ್ ಇಡ್ಲಿಗೆ ಒಂದಿಷ್ಟು ಚಟ್ನಿ ಹಾಕ್ತಾರೆ, ನೀರು ಚಟ್ನಿ ಮತ್ತು ಒಳ್ಳೆ ಶುಂಠಿ ಗಿಂಟಿ ಹಾಕಿ ಆ ಫ್ಲೇವರ್ ಸಕ್ಕದಾಗಿದೆ. ಅದ್ರ ಜೊತೆಗೆ ಈ ನೀರು ಚಟ್ನಿ ಮಿಕ್ಸ್ ಆಗಿಬಿಟ್ಟು ಇಂಥ ಟೇಸ್ಟ್ ಅಂದರೆ ಕ್ಲಾಸ್ ಆಗಿದೆ ಮಾತ್ರ. ಆ್ಯಕ್ಚುಲಿ ನಿಮಗಿಲ್ಲಿ ಎಲ್ಲಕ್ಕಿಂತ ಖುಷಿ ಏನು ಗೊತ್ತಾ, ಈ ಚಟ್ನಿನೇ ಹಂಗೆ ಕುಡಿಯೋಣ ಅನಿಸುತ್ತೆ. ಯಾಕಂದರೆ ಚಟ್ನಿ ಅಷ್ಟು ಸೂಪರಾಗಿದೆ. ಆಮೇಲೆ ನಾನು ಇದ್ರ ಜೊತೆಗೆ ಇನ್ನೊಂದು ಆರ್ಡ್ರ್ ಮಾಡಿದ್ದೀನಿ, ಒಂದು ಸಿಂಗಲ್ ವಡ. ನಾವು ಗರಿ ವಡ ಮೇಕಿಂಗಲ್ಲೇ ನೀವು ನೋಡಿದ್ರಿ. ಸೊ ಆ ಒಂದು ವಡೆಗೆ ಇದೇ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ವಡೆನೂ ಟೇಸ್ಟ್ ನೋಡೋಣ. ವಡೆ ಎಷ್ಟು ಗರಿ ಆಗಿದೆ ಅಂದರೆ ಅದರೊಟ್ಟಿಗೆ ಆ ಚಟ್ನಿ ಮಿಕ್ಸ್ ಆಗಿಬಿಟ್ರಂತೂ ಇನ್ನೂ ಸ್ಮೂತ್ ಅನಿಸುತ್ತೆ. ನನಗಂತೂ ಇಲ್ಲಿನ ಇಡ್ಲಿ ಮತ್ತು ವಡೆ ಸಖತ್ ಇಷ್ಟ ಆಯಿತು. ಎಲ್ಲಕ್ಕಿಂತ ಟೇಸ್ಟ್ ಏನು ಗೊತ್ತಾ, ಚಟ್ನಿ ಹಂಗೆ ಎಷ್ಟು ಇಡ್ಲಿ ವಡೆಗಿಂತ ಜಾಸ್ತಿ ಚಟ್ನಿನೇ ಹಾಕ್ಕೊಂಡು ತಿನ್ನೋಣ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಆಮೇಲೆ ಬರೀ 15 ರೂಪಾಯಿಗೆ ಇಲ್ಲಿ ಕೊಡ್ತಾಯಿದ್ದಾರೆ, ಕಮ್ಮಿ ರೇಟಲ್ಲಿ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಬ್ರೇಕ್ಫಾಸ್ಟ್ ಬೇಕಾದರೆ ತಾಜಾ ತಿಂಡಿಗೆ ನೀವು ಬರಬೇಕು. ಎಸ್, ಈಗ ತುಂಬ ಜನ ಹೇಳ್ತಾ ಇರುವಂಥದ್ದು, ತುಂಬ ಜನ ರೆಫರ್ ಮಾಡಿರುವಂಥದ್ದು ಹೌದು, ಅದೇ ರೀತಿ ಸಾಕಷ್ಟು ಜನ ಇಷ್ಟಪಡೋದು ಹೌದು, ಈ ಒಂದು ಸೂಪರ್ ಡೂಪರ್ ಆಗಿರೋ ಮಸಾಲ ದೋಸೆ. ಸೊ ನೋಡೋಣ ಅಂತ ಒಂದು ಒಳ್ಳೆ ಮಸಾಲೆ ದೋಸೆ ಆರ್ಡ್ರ್ ಮಾಡಿದೆ. ಸೊ ಇಲ್ಲಿ ಮಸಾಲೆ ದೋಸೆ ಬರೀ 40 ರೂಪಾಯಿ. ಎಲ್ಲಿ ಇವಾಗ 60, 70, 80 ಕೊಡೋ ಟೈಮಲ್ಲಿ 35-40 ರೂಪಾಯಿಗೆ ಇಡ್ಲಿ ವಡೆ, 15 ರೂಪಾಯಿ ವಡೆ ಎಲ್ಲ ಸಿಗ್ತಿದೆ. ಸೊ ನಾನು ಇದರಲ್ಲೊಂದು ಮಸಾಲೆ ದೋಸೆ ಆರ್ಡ್ರ್ ಮಾಡಿದೆ. ಹೆಂಗಿದೆ ನೋಡೋಣ ಟೇಸ್ಟು. ಸೊ ಇದಕ್ಕೆ ನಿಮಗೆ ಸ್ವಲ್ಪ ಗಟ್ಟಿ ಚಟ್ನಿ ಕೊಡ್ತಾರೆ, ಆಮೇಲೆ ಫುಲ್ಲು ತುಪ್ಪ ಹಾಕಿದ್ರು, ನೀವೇ ನೋಡಿದ್ರಿ. ಸೊ ಸ್ವಲ್ಪ ಆಲೂ ಪಲ್ಯ, ಆಮೇಲೆ ತುಪ್ಪ ಹಾಕಿರುವಂತಹ ಈ ಒಂದು ಗಟ್ಟಿ ಚಟ್ನಿ ಜೊತೆ ಮಸಾಲೆ ದೋಸೆ ಟ್ರೈ ಮಾಡೋಣ. ಅದ್ಭುತವಾದ ರುಚಿ ಮಾತ್ರ. ಇದು ನಾನು ಹೇಳಿದ್ರೆ ಗೊತ್ತಾಗಲ್ಲ, ನೀವು ಒಂದು ಪ್ಲೇಟ್ ಮಸಾಲೆ ದೋಸೆ ಇಲ್ಲಿ ಬಂದು ಟ್ರೈ ಮಾಡಿ, ಆವಾಗ ಅನ್ಕೋತೀರಿ ನೀವೇ ಈ ಥರ ರುಚಿ ಇದೆಯಾ ಅಂತ. ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ತುಪ್ಪ ಸಿಕ್ಕಾಪಟ್ಟೆ ಹಾಕ್ತಾರೆ, ಬಟ್ ಇವರದ್ದು ಜಾಸ್ತಿ ರೋಸ್ಟ್ ಇರೋಲ್ಲ, ಮೀಡಿಯಮ್ ರೋಸ್ಟ್ ಇದೆ. ಬಟ್ ಆ ತುಪ್ಪದ ಜೊತೆ ಆ ಚಟ್ನಿ ಅಂತೂ, ಚಟ್ನಿನೂ ಅಷ್ಟೇ ನಿಮಗೆ ನಾನು ಹೇಳಿದೆ, ಆ ನೀರು ಚಟ್ನಿ ಫ್ಲೇವರೇ ಒಂದು ರುಚಿ ಆದರೆ ಈ ಗಟ್ಟಿ ಚಟ್ನಿ ಒಂದು ಸ್ವಲ್ಪ ಫ್ಲೇವರ್ ರುಚಿ ಚೇಂಜ್ ಇದೆ. ಬಟ್ ಎರಡೂ ಅಷ್ಟೇ ಚಟ್ನಿ ಅದ್ಭುತವಾದ ರುಚಿ ಜೊತೆ ಕೊಟ್ಟಿದ್ದಾರೆ. ಸೊ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಇದು ಪಲ್ಯ ಇದೆ ಅಲ್ಲ, ಅದೇ ಸೂಪರ್, ತುಂಬ ಸ್ಮ್ಯಾಶ್ ಆಗಿಬಿಟ್ಟಿದೆ. ಆಮೇಲೆ ಹಾಕಿರೋ ಚಟ್ನಿ ಜೊತೆ ತುಪ್ಪದ ಜೊತೆ ಆ ಮಸಾಲೆ ದೋಸೆ ಹೆಂಗೆ ಮಿಕ್ಸ್ ಆಗುತ್ತೆ ಗೊತ್ತಾ, ಸ್ಮೂತಾಗಿದೆ. ದೋಸೆನೂ ಅಷ್ಟೇ ತುಂಬ ಸ್ಮೂತಾಗಿದೆ. ಕಮ್ಮಿ ರೇಟ್ ಇರ್ಬೋದು, ಬಟ್ ಆ ರೇಟಿಗೆ ತಕ್ಕಂಥ ರುಚಿಯಾದ ತಿಂಡಿಯನ್ನು ಇಲ್ಲಿ ಕೊಡ್ತಾ ಬಂದಿದ್ದಾರೆ. ನೀವು ಇಲ್ಲಿ ಬಂದರೆ ಮಸಾಲೆ ದೋಸೆ ಮಸ್ಟ್ ಟ್ರೈ ಮಾಡಿ. ಸೊ ಇಡ್ಲಿ ದೋಸೆ ಎಲ್ಲ ತಿಂದು ಫೈನಲಿ ಇಲ್ಲಿನ ಸ್ಪೆಷಲ್ ಏನು ಗೊತ್ತಾ, ಕಾಫಿ. ಸ್ಟಾರ್ಟಿಂಗ್ ನಿಮ್ಗೊಂದು 4 ಜನ ಮಾತಾಡಿದ್ರು ನನ್ನ ಹತ್ರ, ಅವರೆಲ್ಲ ಅದೇ ಹೇಳ್ತಾಯಿದ್ರು, ಬೆಳಿಗ್ಗೆ ಬಂದು ಇಲ್ಲೊಂದು ಫ್ರೆಶ್ಶಾಗಿ ಕಾಫಿ ಕುಡಿದಿದ್ರೆ ದಿನವೇ ಫ್ರೆಶ್ ಇಲ್ಲ ಅಂತ, ಆ ಥರ. ಸೊ ಎಲ್ಲ ಆದಮೇಲೆ ಅವ್ರು ಅಷ್ಟು ಹೇಳಿದ್ಮೇಲೆ ನಾವು ಒಂದು ಕಾಫಿ ಟ್ರೈ ಮಾಡಿದಿದ್ರೆ ಹೆಂಗೆ ಅಂತ ಒಂದು ಎಂಡಿಗೆ ಒಂದು ಬಿಸಿ ತೊಗೊಂಡು ಎಂಡ್ ಮಾಡೋಣ. ಸೊ ಕಾಫಿನೂ ಒಂದು ಟೇಸ್ಟ್ ನೋಡೋಣ, ಯಾಕಂದರೆ ಆಬ್ವಿಯಸ್ಲಿ ಒಂದು ಒಳ್ಳೆ ಇಡ್ಲಿ ದೋಸೆ ತಿಂದಮೇಲೆ ಕಾಫಿ ಕುಡಿಯೋಣ ಅಂತ ಅನ್ಸೋದು ಸಹಜ. ಜಬರ್ದಸ್ತ್. ಮತ್ತು ಇನ್ನೊಂದೇನು ಗೊತ್ತಾ, ಎಲ್ಲಕ್ಕಿಂತ ಖುಷಿ, ನಾ ಬೆಂಗಳೂರಲ್ಲಿ ಬಂದಿರೋ ಟೈಮ್ ತುಂಬ ಚೆನ್ನಾಗಿದೆ, ಒಳ್ಳೆ ವೆದರ್ ಇವಾಗ, ಅಲ್ಟಿಮೇಟ್ ಆಗಿದೆ. ಕಾಫಿ ಕೂಡ ಸ್ಟ್ರಾಂಗ್ ಡಿಕಾಕ್ಷನ್ ಕಾಫಿ. ಸೊ ಎಂಡಲ್ಲಿ ಒಂದು ಕಾಫಿ ಕುಡಿದ್ಬಿಟ್ರೆ ತಾಜಾ ತಿಂಡಿ ಸೂಪರ್ ಅಂತಲೇ ಹೇಳ್ಬೋದು. ಆಮೇಲೆ ಈ ಒಂದು ತಾಜಾ ತಿಂಡಿ ನಾನು ಬಂದಿರೋವಂಥದ್ದು ಬನಶಂಕರಿಲಿ. ಸೊ ಅಡ್ರೆಸ್ಸು ಲೊಕೇಶನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ,
ತುಂಬ ನೈಸ್ ಇರೋ ರೋಡ್ ಸೈಡೆಲ್ಲ ಇದೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಇಲ್ಲಿಗೆ ಕರ್ಕೊಂಬರುತ್ತೆ. ಗೂಗಲ್ ಮ್ಯಾಪ್ ಕೂಡ ಹಾಕಿರ್ತೀನಿ, ಕಮ್ಮಿ ರೇಟ್ ಕೂಡ ಇದೆ. ಆಮೇಲೆ ತುಂಬ ಜನ ಒಂದು ಮಾತು ಕೇಳ್ತಾರೆ, ಏನಂದರೆ ಲೊಕೇಶನ್ ಹೇಳಿರಲ್ಲ ಅಂತ. ನಾನು ಹೇಳ್ಬೋದು, ಬಟ್ ತುಂಬ ಜನ ನನಗೆ ಅದನ್ನು ಹೇಳಿದ್ದಾರೆ, ಯಾಕಂದರೆ ಅವ್ರು ಹೊಸ ಏರಿಯಾ ಹೊಸ ಊರಿನಲ್ಲಿ ಇರ್ತಾರೆ, ಅಷ್ಟು ಐಡಿಯಾ ಇರಲ್ಲ. ಅದಕ್ಕೋಸ್ಕರ ಗೂಗಲ್ ಮ್ಯಾಪ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೈರೆಕ್ಟ್ ಇಲ್ಲೇ ಬರುತ್ತೆ. ಬನ್ನಿ, ಇಲ್ಲಿನ ದೋಸೆ ಇಡ್ಲಿ ಅಂತೂ ಮಿಸ್ಸೇ ಮಾಡಬೇಡಿ, ಚಟ್ನಿ ಅಂತೂ ಘಾಟ ಅಂತ ಕುಡಿಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್.